ಬಾತ್ರೂಮ್ ಗೋಡೆಗೆ ಟೈಲ್ಸ್ ಹಾಕಕ್ಕೆ ಮುಂಚೆ ಹಾಕಿರೋ ಪೈಪ್ಗಳಲ್ಲಿ ಲೀಕೇಜ್ ಇದೆಯಾ ಇಲ್ವಾ ಹೇಗೆ ಚೆಕ್ ಮಾಡೋದು ಈ ವಿಡಿಯೋ ನೋಡಿ. ನೋಡಿ ವೀಕ್ಷಕರೇ, ನಾವು ಪ್ಲಂಬಿಂಗ್ ವರ್ಕನ್ನು ಬಿಲ್ಡಿಂಗಲ್ಲಿ ಮಾಡಿರ್ತೀವಿ. ಲೈಕ್ ಪೈಪ್ಗಳು ಬಾತ್ರೂಮಲ್ಲಿ ಎಲ್ಲೆಲ್ಲಿ ಬರಬೇಕು, ಸೊ ಗೀಸರ್ ಪಾಯಿಂಟು, ಶವರ್ ಪಾಯಿಂಟು, ಹೆಲ್ತ್ ಫಾಸೆಟ್ಟು ಇದೆಲ್ಲ. ಸೊ ಒಂದು ಸರಿ ನಾವು ಗೋಡೆಗೆ ಟೈಲ್ಸ್ ಹಾಕಿದ್ರೆ ಒಂದು ಪ್ರಾಬ್ಲಮ್ ಏನಾಗುತ್ತೆ, ಸೊ ನಂತರ ಏನಾದರೂ ಲೀಕೇಜ್ ಬಂದರೆ ಟೈಲ್ಸ್ನ ಹೊಡಿಬೇಕಾಗುತ್ತೆ, ತೆಗಿಬೇಕಾಗುತ್ತೆ. ಅದಕ್ಕೆ ಅಂತ ಇದೊಂದು ಪ್ರೆಷರ್ ಪಂಪ್ ಅನ್ನೋ ಒಂದು ಡಿವೈಸ್ ಇದೆ. ಸೊ ಇದನ್ನು ನೀವೇನು ನೋಡ್ತಾ ಇದ್ದೀರಾ, ಸೊ ಇದನ್ನೇ ಪ್ರೆಷರ್ ಪಂಪು ಅಂದರೆ ಬಾತ್ರೂಮಲ್ಲಿ ಮಾಡಿರೋ CPVC ಫಿಟ್ಟಿಂಗ್ನ ಲೀಕೇಜನ್ನು ಚೆಕ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ಸೊ ಈ ಡಿವೈಸ್ನ ಇನ್ಲೆಟಿಗೆ ಕನೆಕ್ಟ್ ಮಾಡಬೇಕು. ಸೊ ಎಲ್ಲಿ ನಾವು ನೀರು ಕನೆಕ್ಟಿವಿಟಿ ಆಗಿದೆ ಕೋಲ್ಡ್ ವಾಟ್ರು ಅಲ್ಲಿ ಕನೆಕ್ಟ್ ಮಾಡ್ತಂತ ಅಂದರೆ ಇಲ್ಲಿ ಸೊ ಒಂದು ಪ್ರೆಷರ್ ಕೊಡ್ತಾರೆ ವಾಟ್ರಲ್ಲಿ. ಈ ಪೈಪ್ ಮುಖಾಂತರ ವಾಟ್ರು ಹೋಗಿ ಆಲ್ಮೋಸ್ಟ್ ಸ್ಟೋರ್ ಆಗುತ್ತೆ. ಸೊ ನಾವು ವೆಹಿಕಲ್ ಟೈರಿಗೆ ಏನು ಪ್ರೆಷರ್ ಹಾಕ್ತೀವೋ ಸೇಮ್ ಅದೇ ಥರ ಒಂದು 20 ಪ್ರೆಷರಲ್ಲಿ ಗೇಜಲ್ಲಿ ಇಡಬೇಕಾಗುತ್ತೆ. ಸೊ ಇದು ಒಂದು 5 ರಿಂದ 10 ನಿಮಿಷ ಬಿಡಬೇಕು. ಅದಾದಮೇಲೆ ನಿಮಗೆ ಸೊ ಎಲ್ಲಾದರೂ ಲೀಕೇಜ್ ಇದ್ದರೆ, ಫಾರ್ ಎಕ್ಸಾಂಪಲ್ ನೋಡಿ, ಯಾವ ಬೇರೆ ಪಾಯಿಂಟ್ಸಲ್ಲಿ ಯಾವುದ್ರಲ್ಲೂ ಲೀಕೇಜ್ ಬರ್ತಿಲ್ಲ, ಸೊ ಈ ಪಾಯಿಂಟಲ್ಲಿ ಲೀಕೇಜ್ ಬರ್ತಿದೆ. ಸೊ ಈ ಥರ ಲೀಕೇಜ್ ಬಂದಾಗ ಏನಾಗುತ್ತೆ, ಸೊ ನಿಮಗೆ ಗೊತ್ತಾಗೋಗುತ್ತೆ ಸೊ ಇಲ್ಲಿ ಪ್ರಾಬ್ಲಮ್ ಇದೆ, ಸೊ ಇದು ನಾವು ರೆಡಿ ಮಾಡಬೇಕು ಅನ್ನೋ ಒಂದು ಇದು ಗೊತ್ತಾಗುತ್ತೆ. ಸೊ ಈ ಡಿವೈಸನ್ನು ನೀವು ಸೊ ಬಿಲ್ಡಿಂಗಲ್ಲಿ ಪ್ಲಂಬಿಂಗ್ ವರ್ಕ್ ಲೀಕೇಜ್ ಚೆಕ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ಬೋದು. ಸೊ ದಟ್ ನೀವು ಒಂದ್ಸರಿ ಇದನ್ನು ಯೂಸ್ ಮಾಡಿದ್ರೆ ಲೀಕೇಜ್ ಎಲ್ಲೆಲ್ಲಿ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಟೈಲ್ಸ್ ಹಾಕಿದ್ಮೇಲೆ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ.